Hey students, welcome back to my channel. ಎಲ್ಲರೂ ಹೇಗಿದ್ದೀರಾ? ನಾವು ಎಕ್ಸಸೈಸ್ 7.2 ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಂಟಿಗ್ರಲ್ಸ್ ಚಾಪ್ಟರ್ನಿಂದ. ಈ ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 12ಇಂದ ಕ್ವಶನ್ ನಂಬರ್ 17ವರೆಗೂ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡೋಣ. ಇಲ್ಲಿ 12th ಕ್ವಶನ್ ನೋಡಿ, I equal to integration x cube minus 1 power of 1 by 3 into x raised to power 5 into dx ಇದೆ. ಇದನ್ನು ಫಸ್ಟ್ ರೀರೈಟ್ ಮಾಡ್ಕೊಳ್ಳೋಣ. ಈ ಎಕ್ಸಸೈಸ್ ಕಂಪ್ಲೀಟ್ ಈ ಎಕ್ಸಸೈಸ್ ಎಲ್ಲ ನಿಮಗೆ ಸಬ್ಸ್ಟಿಟ್ಯೂಷನ್ ಬೇಸ್ಡೇ ಇರುತ್ತೆ. ಓಕೆ, ಈ ಕಂಪ್ಲೀಟಾಗಿ ನಮಗೆ ಎಕ್ಸಸೈಸ್ ಎಲ್ಲ ಏನಿರುತ್ತೆ ಸಬ್ಸ್ಟಿಟ್ಯೂಷನ್ ಬೇಸ್ಡೇ ಇರುತ್ತೆ. ಎಕ್ಸ್ ಕ್ಯೂಬ್ ಮೈನಸ್ 1 ಪವರ್ 1 ಬೈ 3 ಎಕ್ಸ್ ಟೆಸ್ಟ್ ಪವರ್ 5 ಇದನ್ನು ನಾನು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಬೋದು. ವೈ? ಬಿಕಾಸ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ನೀವು ಲೋವರ್ ಕ್ಲಾಸಸಲ್ಲಿ ಓದೇ ಇರ್ತೀರ. 7th or 8th ಕ್ಲಾಸಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಬಗ್ಗೆ ಓದೇ ಇರ್ತೀರ. ಎಕ್ಸ್ ಟೆಸ್ಟ್ ಪವರ್ 5ನ ನಾನು 5ನ ಯು ಕ್ಯಾನ್ ರಿಟರ್ನ್ 3+2 ಪವರ್ಸ್ನ ಸ್ಪ್ಲಿಟ್ ಮಾಡ್ಬೋದು, ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸಬ್ಸ್ಟಿಟ್ಯೂಷನ್ನು ಲೆಟ್ ಎಕ್ಸ್ ಕ್ಯೂಬ್ ಮೈನಸ್ 1 = ಸಮ್ ಟಿ ಅಂತ ತಗೊಳ್ಳಿ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ 3x² ಮೈನಸ್ 1 ಡಿಫ್ರೆನ್ಷಿಯೇಷನ್ 0, ಇದು ನಮಗೆ ಡಿ ಎಕ್ಸ್ ಈಕ್ವಲ್ ಟಿ ಡಿಫ್ರೆನ್ಷಿಯೇಷನ್ ಡಿ ಟಿ ಆಗುತ್ತೆ. ಓಕೆ, ಇವಾಗ ನಮಗೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಈ 3ನ ಡಿನಾಮಿನೇಟರ್ ಕಳಿಸಿ ಈ ಸೈಡ್ ಕಳಿಸಿದ್ರೆ 1/3 ಡಿ ಟಿ ಆಗುತ್ತೆ. ಓಕೆ, ಇವಾಗ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲೇಸಲ್ಲಿ 1/3 ಡಿ ಟಿ ರಿಪ್ಲೇಸ್ ಮಾಡಿ, ಎಕ್ಸ್ ಕ್ಯೂಬ್ ಮೈನಸ್ 1 ಪ್ಲೇಸಲ್ಲಿ ಟಿ ರಿಪ್ಲೇಸ್ ಮಾಡಿ, ನಮಗೆ ಎಕ್ಸ್ ಕ್ಯೂಬ್ ಬೇಕು. ಅವಾಗ ನಾನು ಏನು ಮಾಡ್ತೀನಿ, ಈ -1 ಈ ಸೈಡ್ ಕಳಿಸಿದ್ರೆ t+1, ಎಕ್ಸ್ ಕ್ಯೂಬ್ ಪ್ಲೇಸಲ್ಲಿ t+1ನ ರಿಪ್ಲೇಸ್ ಮಾಡಿ. ಓಕೆ, ಫೈನಲಿ ವಾಟ್ ವಿ ಗೆಟ್, ಇದರ ಹತ್ರ ಟಿ ರಿಪ್ಲೇಸ್ ಮಾಡ್ತೀರಾ, ಟಿ ಪವರ್ 1/3 ಆಗುತ್ತೆ. ಎಕ್ಸ್ ಕ್ಯೂಬ್ ಪ್ಲೇಸಲ್ಲಿ t+1 ರಿಪ್ಲೇಸ್ ಮಾಡಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂದರೆ 1/3 ಇಂಟು ಡಿ ಟಿ. ಓಕೆ, ಈ 1/3 ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಇವಾಗ ಏನು ಮಾಡ್ತೀರ ಅಂದರೆ ಈ ಟರ್ಮ್ನ ಇನ್ಸೈಡ್ ಈ ಬ್ರ್ಯಾಕೆಟ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಇಂಟಿಗ್ರೇಷನ್ ಟಿ ಪವರ್ 1/3 ಇಂಟು ಟಿ ಇಂಟು ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಟಿ ಪವರ್ 1/3 ಇಂಟು ಡಿ ಟಿ ಆಗುತ್ತೆ. ಓಕೆ, ಬೈ 3 ನೋಡಿ, ಇದು ಬೇಸಸ್ ಸೇಮ್ ಇದೆ, ಪವರ್ಸ್ ನಾವು ಆ್ಯಡ್ ಮಾಡ್ಬೋದು, ಟಿ ಸೇಮ್ ಇದೇ ಥರ. ಓಕೆ, ಹೀಗೆ ಪವರ್ಸ್ನ ಸ್ಪ್ಲಿಟ್ ಮಾಡ್ಬೋದು, ಸೇಮ್ ಇದೇ ಥರ ಪವರ್ಸ್ನ ನಾವು ಬೇಸಸ್ ಸೇಮ್ ಇದ್ದರೆ ಪವರ್ಸ್ನ ಹೀಗೆ ಆ್ಯಡ್ ಮಾಡ್ಬೋದು. ಸೇಮ್ ಎಕ್ಸ್ಪೋನೆಂಟ್ಸ್ ಯೂಸ್ ಮಾಡಿದರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಇದನ್ನ ಹಿಂಗೆ ಬರ್ಕೊಬೋದು. ಇದರ ಟಿದು ಪವರ್ 1 ಇದೆ, ಇದರ ಪವರ್ 1/3 ಇದೆ, ಬೇಸಸ್ ಅನ್ನೋ ಸೇಮ್ ಇದೆ, ಪವರ್ಸ್ನ ಹೀಗೆ ನೀವು ಆ್ಯಡ್ ಮಾಡ್ಬೋದು. ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ ಟಿ ಪವರ್ 1/3 ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಪವರ್ ಆಫ್ ಎನ್ ಡಿ ಎಕ್ಸ್. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು ನಮಗೆ ಎಕ್ಸ್ ರೇಸ್ ಪವರ್ ಆಫ್ n+1/n+1 ಆಗುತ್ತೆ. ಸೇಮ್ ಎನ್ ಪ್ಲೇಸಲ್ಲಿ 1/3 ಇದೆ, ಎಕ್ಸ್ ರೇಸ್ ಪವರ್ 1/3 ಪ್ಲಸ್ 1 ನಮಗೆ 1/3 ಪ್ಲಸ್ 1 ಬರುತ್ತೆ. ಓಕೆ, ನೆಕ್ಸ್ಟ್ 1/3 ಇಂಟಿಗ್ರೇಷನ್ ಆಫ್ ದಿಸ್ ಏನಾಗುತ್ತೆ, ಫಸ್ಟ್ ಸಿಂಪ್ಲಿಫೈ ಮಾಡಿದರೆ ವಿ ಗೆಟ್ 4/3 ಬರುತ್ತೆ, ರೈಟ್, ಇಂಟು ಡಿ ಟಿ. ಇದು ನಮಗೆ ಎಕ್ಸ್ ರೇಸ್ ಪವರ್ ಇದು ನಮಗೆ 4/3/4/3. ಓಕೆ, ನಾವು ಸಬ್ಸ್ಟಿಟ್ಯೂಷನ್ ಎಕ್ಸ್ ಕ್ಯೂಬ್ ಮೈನಸ್ 1 = ಟಿ ಅಂದಿದ್ರಿ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 1/3 ಇಂಟಿಗ್ರೇಷನ್ ಆಫ್ ದಿಸ್ ಏನಾಗುತ್ತೆ, ಟಿ ಪವರ್ 4/3 ಪ್ಲಸ್ 1/4/3 ಪ್ಲಸ್ 1. ಓಕೆ, ಇದು ರೆಸಿಪ್ರೋಕಲ್ ಆದರೆ 3/4 ಆಗುತ್ತೆ, ನಾಟ್ ಎಕ್ಸ್, ಇದು ಟಿ ಅಲ್ಲ, ಟಿ ಇದು. ಓಕೆ, ಟಿ ಪವರ್ 4/3 ಆಗುತ್ತೆ. ನೆಕ್ಸ್ಟ್ 1/3 ವಿ ಗೆಟ್ ದಿಸ್ ಇಸ್ 7/3, ರೆಸಿಪ್ರೋಕಲ್ ಮಾಡಿದರೆ ಇದು 3/7 ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ 3/4 ಟಿ ಪವರ್ 4/3 ಪ್ಲಸ್ ಸಿ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಈ 1/3 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ 3 ಕ್ಯಾನ್ಸಲ್ಸ್ ಆಗುತ್ತೆ. ವಿ ಗೆಟ್ 1/7 ಟಿ ಪವರ್ 7/3 ಪ್ಲಸ್ 1/4 ಟಿ ಪವರ್ 4/3
ಪ್ಲಸ್ ಸಿ. ಟಿ ನಾವು ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ವಿ, ಎಕ್ಸ್ ಕ್ಯೂಬ್ ಮೈನಸ್ 1 = ಟಿ ಅಂತ ತೊಗೊಂಡಿದ್ವಿ. ಇದರಲ್ಲಿ ರೀಪ್ಲೇಸ್ ಮಾಡಿ ಮತ್ತೆ 1/7 ಎಕ್ಸ್ ಕ್ಯೂಬ್ ಮೈನಸ್ 1/7/3 ಪ್ಲಸ್ 1/4 ಎಕ್ಸ್ ಕ್ಯೂಬ್ ಮೈನಸ್ 1/4/3 ಪ್ಲಸ್ ಸಿ ಕಾನ್ಸ್ಟೆಂಟ್. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, 12th ಕ್ವಶನ್ಗೆ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು 13th ಕ್ವಶನ್ ನೋಡಿ. ಓಕೆ, 13th ಕ್ವಶನ್ ಏನಿದೆ, ಇಂಟಿಗ್ರೇಷನ್ x² 2 + 3 x³ ಇದೆ ಇಂಟು dx. ಇದು 13th ಕ್ವಶನ್ ಇದೆ. ಓಕೆ, ಇದರಲ್ಲಿ ನೀವೇನು ಮಾಡ್ತೀರಾ, ಫಸ್ಟ್ ಸಬ್ಸ್ಟಿಟ್ಯೂಷನ್ ಏನು ತೊಗೊತೀವ, ಲೆಟ್ ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. 2 + 3x³ = ಸಮ್ ಟಿ ಅಂತ ತೊಗೊಳ್ಳಿ. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ 2 ಡಿಫ್ರೆನ್ಷಿಯೇಷನ್ 0, 3 x³ ಡಿಫ್ರೆನ್ಷಿಯೇಷನ್ 3x² ಇಂಟು dx = dt ಆಗುತ್ತೆ. ನಮಗೆ ಬೇಕಾಗಿರೋದು x² dx. ಓಕೆ, 3 3 9. ಇದನ್ನು ಈ ಸೈಡ್ ಕಳಿಸಿದ್ರೆ ಡಿನಾಮಿನೇಟರ್ ಬರುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟಿಗ್ರೇಷನ್ x² dx ಅಂದರೆ 1/9 ಇಂಟು dt ಬೈ ಇದೇನಾಗುತ್ತೆ ನಮಗೆ t³ = 1/9 ಕಾನ್ಸ್ಟೆಂಟ್. ಇದನ್ನು ನ್ಯೂಮರೇಟರ್ ಕಳಿಸಿದರೆ t⁻³ dt ಅಂತ ಬರ್ಕೊಬೋದು. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಮಾಡಿದರೆ 1/9 ಇಂಟಿಗ್ರೇಷನ್ ಆಫ್ ದಿಸ್ t⁻, ಈ ಫಾರ್ಮುಲಾ ಯೂಸ್ ಮಾಡಿ n+ಅಲ್ಲಿ -3 ಇದೆ, -3 + 1/-3 + 1 ಪ್ಲಸ್ ಕಾನ್ಸ್ಟೆಂಟ್ c. ದಿಸ್ = 1/9 t⁻² ಪ್ಲಸ್ c. ಓಕೆ, ಫೈನಲಿ ವಾಟ್ ವಿ ಗೆಟ್, ನಮಗೇನು ಬರುತ್ತೆ, ಫೈನಲಿ ಇದರ ಸಿಂಪ್ಲಿಫೈ ಮಾಡಿದ್ರೆ ಇದು ನಮಗೆ -1/9 2 = 18. ಓಕೆ, ಟಿ ಪ್ಲೇಸ್ ಹತ್ರ ಇದನ್ನು 1/t² ಅಂತ ಬರ್ಕೊಬೋದು ಪ್ಲಸ್ ಸಿ. ದಿಸ್ = -1/18. ಟಿ ಅಂದರೆ ನಾವೇನು ತೊಗೊಂಡಿದ್ವಿ, ಇದು ಸಬ್ಸ್ಟಿಟ್ಯೂಷನ್ ರೀಪ್ಲೇಸ್ ಮಾಡಿ 2 + 3x³ ಓಕೆ ಪ್ಲಸ್ ಸಿ. ಓಕೆ, ದಟ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 14th ಕ್ವಶನ್ ನೋಡಿ. ಫೋರ್ಟೀನ್ತ್ ಕ್ವಶನಲ್ಲಿ ಇಂಟಿಗ್ರೇಷನ್ 1/x ಇಂಟು log x⁻m ಇಂಟು dx. ಓಕೆ, ಲೆಟ್ ಇದರಲ್ಲಿ ಸಬ್ಸ್ಟಿಟ್ಯೂಷನ್ log x = ಸಮ್ ಟಿ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ. ಡಿಫ್ರೆನ್ಷಿಯೇಷನ್ log x is 1/x ಇಂಟು dx. ದಿಸ್ is = dt. ಓಕೆ, ಟಿ ಡಿಫ್ರೆನ್ಷಿಯೇಷನ್ dt. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದರೆ 1/x dx dt ಅಂತ ತಗೊತೀನಿ. ಓಕೆ, log x can be taken as t⁻m. ದಿಸ್ = ಇದು ನ್ಯೂಮರೇಟರ್ ಕಳಿಸಿದರೆ t⁻−m dt. ಓಕೆ, ಬೈ ಯೂಸಿಂಗ್ ದಿ ಫಾರ್ಮುಲಾ n+ಅಲ್ಲಿ -m ಇದೆ. ಓಕೆ, x⁻n ಇಂಟು dx. ದಿಸ್ = x⁻n+1/n+1. ಓಕೆ, ಜಸ್ಟ್ n ಹತ್ರ ಏನಿದೆ -m ಇದೆ, ರಿಪ್ಲೇಸ್ ಮಾಡಿದರೆ ವಾಟ್ ವಿ ಗೆಟ್, -m t⁻m+1/-m+1. ದಿಸ್ = ವಾಟ್ ವಿ ಗೆಟ್ 1/ ಇದನ್ನು ಓಕೆ ರಿಪ್ಲೇಸ್ ಮಾಡಿ. ಟಿ ಅಂದರೆ ಏನು ತೊಗೊಂಡಿದ್ವಿ, ಟಿ ಅನ್ನೋದು log x (1 - m) ಅಂತ ಬರ್ಕೊಬೋದು ಬೈ 1 - m. ಓಕೆ, ಪ್ಲಸ್ ಸಿ ಕಾನ್ಸ್ಟೆಂಟ್, ಇಲ್ಲಿ ಪ್ಲಸ್ ಸಿ ಬರುತ್ತೆ. ಓಕೆ, ದಟ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಇದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 15th ಕ್ವಶನ್ ನೋಡಿ.
15th question. Integration x by 9 minus 4x square into dx ಇದೆ. ಕರೆಕ್ಟಾ? ಇವಾಗ ಸಬ್ಸ್ಟಿಟ್ಯೂಷನ್ ಏನು ಮಾಡ್ತೀರಾ ಅಂದರೆ ಲೆಟ್ 9 minus 4x square equal to some t ಅಂತ ತಗೊಳ್ಳಿ. ಡಿಫ್ರೆನ್ಷಿಯೇಷನ್ ಮಾಡಿದರೆ 9 ಡಿಫ್ರೆನ್ಷಿಯೇಷನ್ 0 minus 4x square ಡಿಫ್ರೆನ್ಷಿಯೇಷನ್ 2x into dx ಆಗುತ್ತೆ. ದಿಸ್ ಈಸ್ ಈಕ್ವಲ್ ಡಿ ಟಿ. ನಮಗೆ ನ್ಯೂಮರೇಟರ್ಲಿ ಎಕ್ಸ್ ಡಿ ಎಕ್ಸ್ ಮಾತ್ರ ಇದೆ, ಅದರಿಂದ ಈ -4 into 2 8 ಬರುತ್ತೆ. -8ನ ಈ ಸೈಡ್ ಕಳಿಸಿದರೆ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು -1/8 into ಡಿ ಟಿ ಆಗುತ್ತೆ. ಕರೆಕ್ಟಾ? ಇವಾಗ ಇದರಲ್ಲಿ ರೀಪ್ಲೇಸ್ ಮಾಡಿದರೆ ಎಕ್ಸ್ ಡಿ ಎಕ್ಸ್ ನಥಿಂಗ್ ಬಟ್ ದಿಸ್ -1/8 into ಡಿ ಟಿ ಬೈ ದಿಸ್ ಈಸ್ ನಥಿಂಗ್ ಬಟ್ ಟಿ. ದಿಸ್ ಈಸ್ ಈಕ್ವಲ್ ಟು -1/8 into ಇಂಟಿಗ್ರೇಷನ್ 1/t into dt. ಓಕೆ, -1/8 ಇದರದ್ದು ಏನಾಗುತ್ತೆ ನಮಗೆ ಲಾಗ್ ಆಫ್ mod t ಪ್ಲಸ್ ಕಾನ್ಸ್ಟೆಂಟ್ ಸಿ ಆಗುತ್ತೆ. -1/8 ಲಾಗ್ ಆಫ್ ಟಿ ಅಂದರೆ ಏನು ತೊಗೊಂಡಿದ್ವಿ 9 minus 4x square ಪ್ಲಸ್ ಸಿ ಆಗುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ನೆಕ್ಸ್ಟ್ 16th ಕ್ವಶನ್ ನೋಡಿ. Integration e raised to power of 2x plus 3 into dx. ಓಕೆ, ಇದನ್ನು ನೀವು ಬೇಕಾದರೆ ಡೈರೆಕ್ಟಾಗಿ ಮಾಡ್ಬೋದು. ಇಂಟಿಗ್ರೇಷನ್ e raised to power of ax plus b ಈ ಟೈಪ್ ಇದೆ ಅಂದ್ಕೊಳ್ಳಿ. ಸೇಮ್ e raised to power of ax plus b ಬೈ ಎಕ್ಸ್ ಕೋಎಫಿಷಿಯಂಟ್ ಏನಿರುತ್ತೋ ಅದನ್ನು ಡಿನಾಮಿನೇಟರ್ ಬರ್ಕೊಳ್ಳಿ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, e raised to power of 2x plus 3 by x ಕೋಎಫಿಷಿಯಂಟ್ 2 ಇದೆ ಪ್ಲಸ್ ಸಿ, ಇದೇ ನಮಗೆ ಆನ್ಸರ್. ಇಲ್ಲ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂದರೆ ಲೆಟ್ 2x plus 3 ಇದು ಮೆಥಡ್ ಟು ಸಬ್ಸ್ಟಿಟ್ಯೂಷನ್ ಮೆಥಡ್, ಇದು ಡೈರೆಕ್ಟ್. ಓಕೆ, 2x plus 3 ಈಕ್ವಲ್ ಸಮ್ ಟಿ ಅಂತ ತೊಗೊತೀವಿ. ಡಿಫ್ರೆನ್ಷಿಯೇಷನ್ ಮಾಡಿದರೆ 2dx ಈಕ್ವಲ್ ಟು ಡಿ ಟಿ. ಓಕೆ, dx ಈಕ್ವಲ್ ಟು ಡಿ ಟಿ ಬೈ 2 ಆಗುತ್ತೆ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟಿಗ್ರೇಷನ್ e raised to power of t dt by 2. ದಿಸ್ ಈಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ e raised to power of 2 into dt 1/2 ಇಂಟಿಗ್ರೇಷನ್ ಆಫ್ e raised to power of t ಏನಾಗುತ್ತೆ e raised to power of t ಪ್ಲಸ್ ಸಿ 1/2 e raised to power of t ಅಂದರೆ ಏನು 2x plus 3 ಪ್ಲಸ್ ಸಿ. ಸೇಮ್ ಬಂದಿದೆಯಾ? ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ 17th ಕ್ವಶನ್ ನೋಡಿ. ಹದಿನೇಳನೇ ಕ್ವಶನ್ ನೋಡಿ. ನಮ್ಗೇನು ಹೇಳಿದೆ? 17ನೇ ಕ್ವಶನ್ ಏನಿದೆ? ಇಂಟಿಗ್ರೇಷನ್ ಎಕ್ಸ್ ಬೈ e raised to power of x square into dx ಇದೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ನೀವೇನು ತೊಗೊತೀರಾ? ನ್ಯೂಮರೇಟರಲ್ಲಿ ಎಕ್ಸ್ ಡಿ ಎಕ್ಸ್ ಇರೋದ್ರಿಂದ ನಾನು ಎಕ್ಸ್ ಸ್ಕ್ವೇರ್ನ ಸಮ್ ಟಿ ಅಂತ ತೊಗೊತೇನೆ. ಡಿಫ್ರೆನ್ಷಿಯೇಷನ್ ಮಾಡಿದರೆ 2x into dx ಈಕ್ವಲ್ ಟು ಡಿ ಟಿ, ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು 1/2 into ಡಿ ಟಿ. ಸಬ್ಸ್ಟಿಟ್ಯೂಷನ್ ಮಾಡಿ ವಿ ಗೆಟ್ ಎಕ್ಸ್ ಡಿ ಎಕ್ಸ್ ನಥಿಂಗ್ ಬಟ್ 1/2 into ಡಿ ಟಿ ಬೈ e raised to power of t. ಓಕೆ, ದಿಸ್ ಇಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಇದು ನ್ಯೂಮರೇಟರಲ್ಲಿರೋದನ್ನ ಡಿನಾಮಿನೇಟರಲ್ಲಿದೆ ಇದು ಈ ಫಂಕ್ಷನ್, ಇದನ್ನು ನ್ಯೂಮರೇಟರ್ ಕಳಿಸಿದರೆ ವಿ ಗೆಟ್ e raised to power of -t dt. ಓಕೆ, ದಿಸ್ ಈಕ್ವಲ್ ಟು 1/2 e raised to power of ಇಂಟಿಗ್ರೇಷನ್ e raised to power of ax ಪ್ಲಸ್ ಬಿ. ನಿಮ್ಗೆ ಜನರಲಾಗಿ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇಲ್ಲ ಇವಾಗ ಬಿ ಇಲ್ಲ ಅಂದ್ಕೊಳ್ಳಿ, ಸೇಮ್ ಬಿ ಇರಲಿ ಇಲ್ದಿರ ಇದ್ರೆ ನೋ ಪ್ರಾಬ್ಲಮ್. ಡಿ ಎಕ್ಸ್ ಈಕ್ವಲ್ ಟು e raised to power of ax ಬೈ ಬಿ ಎ ಅಂತ ಹೇಳಿದ್ದೆ ನಿಮಗೆ. ಸೇಮ್ ಇಲ್ಲಿ ಕಂಪೇರ್ ಮಾಡಿ, ಇಲ್ಲಿ e raised to power of -t ಬೈ ಟಿ ಕೋಎಫಿಷಿಯಂಟ್ -1 ಅದನ್ನು ಡಿನಾಮಿನೇಟರಲ್ಲಿ ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ದಿಸ್ ಈಕ್ವಲ್ ಟು -1/2 ಇದನ್ನು ಡಿನಾಮಿನೇಟರ್ ಕಳಿಸಿದರೆ 1/e raised to power of t ಪ್ಲಸ್ ಸಿ. ಫೈನಲಿ ವಿ ಗೆಟ್ 1/2 -1/2 1/e raised to power of t ಅಂದರೆ ಏನು ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ ಸಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡಿದ್ದೇನೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ.
ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.